ಎತ್ತಿನ ಬಳಿಯಲ್ಲಿ ನಿಜಕ್ಕೂ ಸಿಗುತ್ತಾ 24 ಟಿಎಂಸಿ ನೀರು. ನೀರಾವರಿ ತಜ್ಞರು ಈ ಯೋಜನೆ ಬಗ್ಗೆ ಹೇಳೋದೇನು? 13,000 ಕೋಟಿ ಯೋಜನೆ ಹಿಂದಿರೋ ಹುನ್ನಾರ ಏನು? ಹಗಲು ದರೋಡೆಯಾಗ್ತಿದೆ ನಿಮ್ಮೆಲ್ಲರ ತೆರಿಗೆ ಹಣ. ಎತ್ತಿನ ಹೊಳೆ ಯೋಜನೆ ಇದೊಂದು ಬಹುದೊಡ್ಡ ಹಗಲು ದರೋಡೆ ಯೋಜನೆ ಕಂಡ್ರೆ ಬರೋಬ್ಬರಿ 13,000 ಕೋಟಿಯ ಲೂಟಿ. ಇತ್ತ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಜನ ಕುಡಿಯುವ ನೀರಿಗಾಗಿ ಪರಿಪಾಟಲು ಪಡೆದಿದ್ದಾರೆ. ಅಂತವರ ದಾಹ ತೀರಿಸೋ ಹೆಸರಲ್ಲಿ ತಮ್ಮ ಹಣ ದಾಹ ತೀರಿಸಿಕೊಳ್ಳಲು ನಿಂತಿದ್ದಾರೆ ರಾಜ್ಯದ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮತ್ತು ಯೋಜನೆಯ ಗುತ್ತಿಗೆದಾರರು. ನೇರವಾಗಿ ಹೇಳೋದಾದ್ರೆ ಎತ್ತಿನ ಹೊಳೆ ನೀರಾವರಿ ಯೋಜನೆ ಒಂದು ಅಟ್ಟರ್ ಬ್ಲಾಫ್ ಯೋಜನೆ ಕಂಡ್ರೆ ಅದನ್ನು ಹಲವಾರು ನೀರಾವರಿ ತಜ್ಞರು ಹೇಳಿದ್ದಾಗಿದೆ. ಯೋಜನೆ ಅಸಾಧ್ಯತೆಗಳ ಬಗ್ಗೆ ನುರಿತ ತಜ್ಞರು ಸರ್ಕಾರಕ್ಕೆ ಪತ್ರ ಬರೆದು ವರದಿ ಕೂಡ ನೀಡಿದ್ದಾರೆ. ಡಾಕ್ಟರ್ ಯಲ್ಲಪ್ಪ ರೆಡ್ಡಿಯವರು, ಪ್ರೊಫೆಸರ್ ಶ್ರೀನಿವಾಸ ಮೂರ್ತಿಯವರು, ಪ್ರೊಫೆಸರ್ ರಂಗರಾಜು ಅವರು, ಇವರು ಎಲ್ಲರೂ ಕೂಡ ವಿರೋಧನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿ ಅದನ್ನು ಲಿಖಿತ ಮೂಲಕನೂ ಕೂಡ ಅಂದಿನ ಮುಖ್ಯಮಂತ್ರಿಗಳಿಗೂ ಮತ್ತು ಹಲವಾರು ಇಲಾಖೆಗಳಿಗೂ ಕೊಟ್ಟಿದ್ದಾರೆ. ನಮ್ಮ ಸೆಂಟ್ರಲ್ ವಾಟರ್ ಕಮಿಷನ್ CWCನವರು ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯವರು ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ ಆ ಸಂಸ್ಥೆಯವರು ಮತ್ತು KPTCL ಮತ್ತು NWDA ಅವರು, ಇವರು ಎಲ್ಲ ಸಂಸ್ಥೆಗಳು ಹೇಳಿ ಕೊನೆಗೆ CAGನವರು ಕೂಡ ಇದನ್ನು ಬಹಳ ಸ್ಪಷ್ಟವಾಗಿ ಕೂಡ ಹೇಳಿದ್ದಾರೆ. ಇದು ಫೀಸಿಬಿಲಿಟಿ ಇಲ್ಲದೇ ಇರುವಂತಹ ಯೋಜನೆ ಅಂತ ಈ ರೀತಿಯಾಗಿ ಇಷ್ಟೂ ಜನ ವಿರೋಧ ಮಾಡಿದ್ರು ಕೂಡ ಇವ್ರು ಯಾರು ತಂತ್ರಜ್ಞಾನ ಗೊತ್ತಿಲ್ಲದೇ ಇರೋರ, ಇವ್ರು ಯಾರು ವಿಜ್ಞಾನಿಗಳ ಅಲ್ವಾ? ಹಾಗಾದರೆ ಇವರನ್ನ ನಾವು ನಂಬಬಾರ್ದಾ? ಎಸ್, ನೀರಾವರಿ ತಜ್ಞರಷ್ಟೇ ಅಲ್ಲ, ಕೇಂದ್ರ ನೀರಾವರಿ ಆಯೋಗ, ಭಾರತೀಯ ವಿಜ್ಞಾನ ಸಂಸ್ಥೆ, CAGಯಂತಹ ದೊಡ್ಡ ಸಂಸ್ಥೆಗಳೇ ಎತ್ತಿನ ಹೊಳೆ ಯೋಜನೆ ಅವೈಜ್ಞಾನಿಕ ಮತ್ತು ವಿಫಲ ಯೋಜನೆ ಅನ್ನೋ ಸರ್ಟಿಫಿಕೇಟ್ ಕೊಟ್ಟರು. ರಾಜ್ಯ ಸರ್ಕಾರ ಮಾತ್ರ EI ಟೆಕ್ನಾಲಜೀಸ್ ಅನ್ನೋ ಕಂಪನಿಯ ಜೊತೆ ಸೇರಿ ಸಾವಿರಾರು ಕೋಟಿ ಸಾರ್ವಜನಿಕ ಹಣವನ್ನ ನೀರಿನಂತೆ ಹರಿಸುತ್ತಿದೆ ಅಂದ್ರೆ ನೀವೇ ಯೋಚನೆ ಮಾಡಿ. ಈ ಯೋಜನೆ ಹಿಂದಿರೋ ಅಸಲಿ ಕರಾಮತ್ತು ಏನು ಅನ್ನೋದನ್ನ ದೂಸರ ಮಾತೇ ಇಲ್ಲ. ಜನರ ಕಣ್ಣಿಗೆ ಮಣ್ಣೆರಚಿ ಹಣ ಲೂಟಿ ಮಾಡೋದೇ ಈ ಯೋಜನೆಯ ಉದ್ದೇಶ. ಅದನ್ನ ಮನಗಂಡ ಪರಿಸರ ಹೋರಾಟಗಾರರಾದ KN ಸೋಮಶೇಖರ್ ಭ್ರಷ್ಟರ ವಿರುದ್ಧ ಹೋರಾಟಕ್ಕೆ ನಿಲ್ಲುತ್ತಾರೆ. ಈ EI ಟೆಕ್ನಾಲಜೀಸ್ನವರು ಮೊದಲು ಫೀಸಿಬಿಲಿಟಿ ರಿಪೋರ್ಟ್ ಅನ್ನು DPR ಅನ್ನ ಮಾಡದೇ ಇರೋ ಮುಂಚಿತವಾಗಿಯೇ ಈ ಯೋಜನೆ ಅನೌನ್ಸ್ ಮಾಡಿದ್ದಾರೆ ಅಂತ ಅಂದರೆ ಅದಕ್ಕಿಂತ ದೊಡ್ಡ ಅನುಮಾನ ಇನ್ಯಾವುದಾದ್ರೂ ಬೇಕಿದೆಯಾ? ಇದೊಂದು ಬೋಗಸ್ ಯೋಜನೆ ಅಥವಾ ಇದೊಂದು ಸುಳ್ಳಿನ ಯೋಜನೆ ಅನ್ನೋದಕ್ಕೆ ಇನ್ನು ಹೆಚ್ಚು ಕಾರಣಗಳು ಬೇಕೇ ಆಗಿಲ್ಲ. ಇದೆಲ್ಲ ಕಾರಣಕ್ಕೂ ಒಂದು ಹೋರಾಟ ನಮ್ಮ ಕಡೆಯಿಂದ ಶುರುವಾದರೆ ಇನ್ನೂ ಎರಡು ಭಾಗದಲ್ಲಿ ಎರಡು ಥರ ಹೋರಾಟ ಶುರುವಾಗುತ್ತೆ. ಒಂದು ದಕ್ಷಿಣ ಕನ್ನಡದಲ್ಲಿ ನೇತ್ರಾವತಿಯ ನದಿ ತಿರುವಿನ ಯೋಜನೆ ಅಂತಲೇ ಮೊದಲು ಘೋಷಣೆ ಆದಂಥದ್ದು. ಈ ನೇತ್ರಾವತಿ ನದಿ ತಿರುವು ಯೋಜನೆ ಆದರೆ ಅಂದರೆ ಈ ನದಿಯಿಂದ ಕುಡಿಯೋ ನೀರಿನ ಸರಬರಾಜು ಈವರೆಗೆ ದಕ್ಷಿಣ ಕನ್ನಡದ ಯಾವ ಭಾಗದಲ್ಲೂ ಕುಡಿಯೋ ನೀರನ್ನು ಬಳಸ್ತಾನೆ ಇಲ್ಲ. ಈ ಎಲ್ಲ 3ರಿಂದ 4 ಕಿಲೋಮೀಟರ್ ಹಿನ್ನೀರೇನಿದೆ ಅಲ್ಲಿವರೆಗೂ ಉಪ್ಪು ನೀರೇ. ಮತ್ತು ಈ ನೇತ್ರಾವತಿಯ ನದಿ ತಿರುವು ಯೋಜನೆಯಿಂದ ಈ ಲೋಯರ್ ರೈಪೇರಿಯನ್ಸ್ ಏನಿದ್ದಾರೆ, ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೆಂಪು ಹೊಳೆ ಮತ್ತು ಗುಂಡ್ಯಾ ಹೊಳೆ ಏನಿದೆ ಇಲ್ಲಿ ಮೇಲ್ಗಡೆನೆ ನೀರನ್ನ ಟ್ಯಾಪ್ ಮಾಡಿದರೆ, ಅಂದರೆ ಚೆಕ್ ಡ್ಯಾಮ್ಗಳ ಮುಖಾಂತರ ತಡೆ ಮಾಡಿದ್ದೆ ಆದರೆ ಆ ನೀರು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರೋದೇ ಇಲ್ಲ ಅಂತಂದರೆ ಆ ಕ್ಷೇತ್ರ ಏನಾಗ್ತದೆ? ಮತ್ತು ಲೋಯರ್ ರೈಪೇರಿಯನ್ಸ್ ಏನಿವೆ ಬಹಳಷ್ಟು ಮೀನಿನ ಸಂತತಿ ಇರ್ಬೋದು ಮತ್ತು ಅಕ್ವಾಟಿಕ್ ಲೈಫ್ ಏನಿದೆ ಅದು, ಮತ್ತು ಲೋಯರ್ ರೈಪೇರಿಯನ್ಸ್ ಜನ ಏನಿದ್ದಾರೆ
ಅಲ್ಲಿ ಕೃಷಿ ಮಾಡುವಂಥವ್ರು, ಗದ್ದೆ ಮಾಡುವಂಥವ್ರು ಇದ್ದಾರೆ. ಮತ್ತು ಸಾಕಷ್ಟು ಲಕ್ಷಾಂತರ ಕೃಷಿಕರು ಈ ನೀರನ್ನೇ ನಂಬಿಕೊಂಡು ಎಸ್ಟೇಟ್ಗಳು ಅಥವಾ ಮತ್ತೊಂದು ಕೃಷಿ ಮಾಡುವಂಥವ್ರು ಇದ್ದಾರೆ. ಮತ್ತು ಈ ನದಿಯ ಅಳಿವು ಉಳಿವಿನೂ ಕೂಡ ಬಹಳ ಮುಖ್ಯ ಆಗುತ್ತೆ. ಅಂತಂದರೆ ಇದು ನದಿ ಮುಖಜ ಭೂಮಿ. ಯಾವುದೇ ಸಮುದ್ರದಲ್ಲಿರತಕ್ಕಂಥ ಯಾವುದೇ ಅಕ್ವಾಟಿಕ್ ಲೈಫ್ ಅಥವಾ ಮೀನಿನ ಸಂತತಿ ಉತ್ಪತ್ತಿ ಆಗುವಂಥದ್ದೇ, ಸಂತಾನೋತ್ಪತ್ತಿ ಆಗುವಂಥದ್ದೇ ಈ ಪ್ರದೇಶದಲ್ಲಿ. ಅದು ಎಲ್ಲವೂ ಕೂಡ ಸರ್ವನಾಶ ಆಗಬೇಕೆ ಅಂದರೆ ಮೀನುಗಾರರು, ಲಕ್ಷಾಂತರ ಮೀನುಗಾರರು ಮೀನುಗಾರಿಕೆನ ನಂಬ್ಕೊಂಡಿರುವಂಥವ್ರು ಏನಾಗಬೇಕು? ಇದಕ್ಕೆಲ್ಲ ಒಂದು ಪರ್ಯಾಯವಾದ ಉತ್ತರನ ಕಂಡುಹಿಡ್ಕೋಬೇಕೋ ಬೇಡವೋ? ಸೊ ಈ ಎಲ್ಲ ಅಂಶಗಳನ್ನು ಒಳಗೊಂಡು ದಕ್ಷಿಣ ಕನ್ನಡದ ಭಾಗದಲ್ಲಿ ಬೃಹತ್ ಪ್ರತಿಭಟನೆ ಶುರುವಾಗುತ್ತೆ. ಅದು ಪ್ರಕೃತಿಯ ಒಂದು ಆಯಾಮವನ್ನೇ ಬುಡಮೇಲು ಮಾಡುವ ಯೋಜನೆ, ನೇತ್ರಾವತಿ ನದಿಯನ್ನೇ ನಾಶ ಮಾಡುವ ಯೋಜನೆ, ಲಕ್ಷಾಂತರ ಜನರ ಬದುಕಿನ ಮೇಲೆ ಪರಿಣಾಮ ಬೀರುವಂತ ಯೋಜನೆ. ಅದಕ್ಕೆ ಪರಿಹಾರ ಹುಡುಕೋ ಮೊದಲೇ ಎತ್ತಿನಹೊಳೆ ಯೋಜನೆಯನ್ನ ತರಾತುರಿಯಲ್ಲಿ ಜಾರಿಗೆ ತರಲಾಗಿದೆ. ಇದು ಜನರ ಬದುಕಿನ ಮೇಲಷ್ಟೇ ಅಲ್ಲ, ಪರಿಸರದ ವಿನಾಶಕ್ಕೂ ನಾಂದಿಯಾಡಿದೆ. 13,000 ಕೋಟಿ 300 ಕಿಲೋಮೀಟರ್ ಕಾಮಗಾರಿ ಅಂದ್ರೆ ಅದು ಸುಮ್ಮನೆ ಮಾತಲ್ಲ. ಅಂತ ಬೃಹತ್ ಯೋಜನೆಯನ್ನ ಹಿಂದೂ ಮುಂದೂ ಆಲೋಚನೆ ಮಾಡದೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ತರಾತುರಿಯಲ್ಲಿ ಜಾರಿಗೆ ತಂದಿದ್ದರ ಹಿಂದೆ ಹಣ ಲೂಟಿ ಮಾಡುವ ಉದ್ದೇಶವಿಲ್ಲದೆ ಮತ್ತೇನೂ ಇಲ್ಲ. ಹಣ ದೋಚುವವರಿಗೆ ಪರಿಸರದ ನಾಶದ ಕಿಂಚಿತ್ತು ಅರಿವಿಲ್ಲ ಅನ್ನೋದೇ ದುರಂತ. ಪಶ್ಚಿಮ ಘಟ್ಟಗಳು ಬಹಳ ಮುಖ್ಯ. ಪಶ್ಚಿಮ ಘಟ್ಟಗಳ ಇದ್ರೇನೆ ಎಲ್ಲ ಇರುವಂತಹ ಎಷ್ಟು ನದಿಗಳು ದಕ್ಷಿಣ ಭಾರತದಲ್ಲಿ ಹರಿತಾ ಇವೆಯೋ ಅವೆಲ್ಲವೂ ಕೂಡ ಉಗಮ ಆಗುವಂಥದ್ದೇ ನಮ್ಮ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ. ಹಿಮಾಲಯನ್ ರೇಂಜಸ್ ಬಿಟ್ರೆ, ಹಿಮಾಲಯದಲ್ಲಿ ನದಿಗಳು ಹುಟ್ಟನ್ನು ಬಿಟ್ರೆ ಪಶ್ಚಿಮ ಘಟ್ಟದಲ್ಲೇ ನದಿಗಳು ಹುಟ್ಟೋ. ಈ ನದಿಗಳು ಈ ಥರದ ಯೋಜನೆಗಳಿಂದ ಬೆಟ್ಟವನ್ನು ಅಗೆದು ನದಿಯ ಜಲಮೂಲಗಳನ್ನೆಲ್ಲಾನು ನೀವು ಬುಲ್ಡೋಜ್ ಮಾಡಿದರೆ ಅಥವಾ ಅವನ್ನು ನಾಶ ಮಾಡಿದರೆ ಅಥವಾ ಯಾವುದೇ ರೀತಿಯಾದ ಪರಿಸರ ಪರಿಣಾಮದ ಅಂದಾಜನ್ನು ಮಾಡದೇ ಇದ್ದರೆ ಬಹಳ ದೊಡ್ಡ ಅನಾಹುತ ಕಾಯ್ದಿದೆ ಅನ್ನೋವಂಥದ್ದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾದಂಥದ್ದು, ಮನಗಾಣಬೇಕಾದಂಥದ್ದು. ಮತ್ತು ಈ ಪರ್ವತ ಶ್ರೇಣಿಗಳು, ಈ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಗಳು ಏನಿವೆಯೋ ಅದರ ತಳಭಾಗದಲ್ಲಿ ನೀವು ಅಗದು ಅದನ್ನು ಲೂಸ್ ಮಾಡಿದರೆ, ಅದನ್ನು ಸಡಿಲ ಮಾಡಿದರೆ ಪರ್ವತ ಶ್ರೇಣಿಗಳು ಏನಾಗ್ತವೆ, ಎಲ್ಲ ಕುಸಿದು ಹೋಗ್ತವೆ. ಈ ಎಲ್ಲ ಕಾರಣದಿಂದ ಬಹಳ ದೊಡ್ಡ ಹೋರಾಟ ದಕ್ಷಿಣ ಕನ್ನಡ ಭಾಗದ ಹಲವಾರು ಕಡೆ ಈ ರೀತಿಯಾದ ವಿರೋಧ ವ್ಯಕ್ತವಾಗಿದೆ. ಇದರ ಉದಾಹರಣೆ, ಇದರ ಒಂದು ಫಲಿತಾಂಶವಾಗಿಯೇ ಇವತ್ತು ಕೇರಳದ ಪರಿಸ್ಥಿತಿ ಏನಾಗಿದೆ, 2018ರ ಮಳೆಗಾಲದಲ್ಲಿ ಏನಾಯಿತು, ಇದೇ ಮಡಿಕೇರಿಯ ವ್ಯವಸ್ಥೆ ಏನಾಯಿತು, ಗುಡ್ಡ ಕುಸಿತ, ಭೂಕುಸಿತ, ಪರ್ವತ ಶ್ರೇಣಿಗಳೆಲ್ಲ ಉರುಳಿ ಉರುಳಿ ಬಂದು ನೆಲ ಸಮಾಧಿ ಆದವು, ಜಲ ಸಮಾಧಿ ಆದವು. ಇದಕ್ಕೆ ಯಾರು ಹೊಣೆ? ಇಂತಹ ಅವೈಜ್ಞಾನಿಕವಾದ ಯೋಜನೆಗಳೇ ಹೊಣೆ. ನಮ್ಮದೇ ರಾಜ್ಯದ ಕೊಡಗಿನ ದುರಂತ ಇವತ್ತಿಗೂ ನಮ್ಮ ಕಣ್ಣ ಮುಂದಿದೆ. ಇದಕ್ಕೆಲ್ಲ ಕಾರಣ ಪರ್ವತ ಶ್ರೇಣಿಯ ಬುಡಕ್ಕೆ ಮಾನವನಿಟ್ಟ ಕೊಡಲಿ ಪೆಟ್ಟು. ಎತ್ತಿನಹೊಳೆ ಯೋಜನೆಯ ಮುಂದಿನ ಪರಿಣಾಮ ಕೂಡ ಇದಕ್ಕಿಂತ ಭಿನ್ನವಾಗಿರುವುದಿಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ಇನ್ನು ಇತ್ತ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜನರ ನೀರಿನ ಬವಣೆಯ ಬಗ್ಗೆ ಹೇಳೋದಾದ್ರೆ ಅದು ಸರಿಸುಮಾರು 40 ವರ್ಷಗಳ ಹೋರಾಟ. ಅದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಕೆಲಸವನ್ನ ನಮ್ಮ ಸರ್ಕಾರಗಳು ಈವರೆಗೂ ಮಾಡಿಲ್ಲದಿರುವುದೇ ದೊಡ್ಡ ದುರಂತ. ಮತ್ತು ಆ ಭಾಗದಲ್ಲಿ ಕುಡಿಯೋ ನೀರಿಗೆನೆ ಬಹಳ ದೊಡ್ಡ ಬವಣೆ ಇರುವಂಥದ್ದು, ರಿಕ್ವೈರ್ಮೆಂಟು ಬಹಳ ಯಥೇಚ್ಛವಾಗಿರುವಂಥದ್ದು. ಯಾಕೆ ಅಂತಂದರೆ ಅದು ವರ್ವೋ ಶಾಪುವೋ ನನಗೆ ಭಾಳ ಸಂಕಟ ಆಗುತ್ತೆ. ಏನು ಅಂತಂದರೆ ನಮ್ಮ ಬೆಂಗಳೂರಿಗೆ ಹತ್ತಿರವಾಗಿರುವಂತಹ ಜಿಲ್ಲೆಗಳು ಯಾವ್ಯಾವಿವೋ ಅವೆಲ್ಲವೂ ಕೂಡ ಶಾಪಗ್ರಸ್ತನೇ ಅಂತಲೇ ಅಂದ್ಕೋಬೇಕಾಗುತ್ತೆ. ಕಾರಣ ಏನು ಅಂತಂದರೆ ಅಲ್ಲಿ ಬೆಳೆದದ್ದನ್ನು ಎಲ್ಲವನ್ನೂ ಕೂಡ ನಾವು ಡೈರಿ ಉತ್ಪಾದನೆಗಳಿರ್ಬೋದು, ಸೊಪ್ಪು ತರಕಾರಿ ಅಥವಾ ಯಾವುದೇ ರೀತಿಯಾದ ಇದನ್ನು ಕೂಡ ಬಹಳ ಶ್ರಮ ವಹಿಸಿ ಬಹಳ ಕಷ್ಟಪಡುವಂಥ ನಮ್ಮ ರೈತಾಪಿ ವರ್ಗ
ಬಹುತೇಕರು 90% ರೈತರು ಅಲ್ಲಿ ಭಾಳ ಶ್ರಮ ವಹಿಸಿ ದುಡಿದು ಬೆಂಗಳೂರನ್ನು ಉಣಬಡಿಸುವಂಥವ್ರು. ಇಂಥ ಜಿಲ್ಲೆಗಳಲ್ಲಿ ಇಂಥ ಮಹಾನ್ ರೈತರುಗಳಿಗೆ ನೀರೊಂದು ಕೊಟ್ಟರೆ ಬಹಳ ಉತ್ತಮವಾಗಿ ಬೆಳಿಬೋದು. ನಮ್ಮ ವಿರೋಧ ಬರಪೀಡಿತ ಪ್ರದೇಶಗಳಿಗೆ ಅಥವಾ ನಮ್ಮ ಕೋಲಾರದ ಚಿಕ್ಕಬಳ್ಳಾಪುರದ ಅಣ್ಣ ತಮ್ಮಂದರು ನಮ್ಮ ರೈತಾಪಿ ವರ್ಗ ಏನಿದ್ದಾರೆ ಅವರಿಗೆ ಕಡಾಖಂಡಿತವಾಗಿ ನೀರಲ್ಲೇ ಸಿಗಲೇಬೇಕು. ಆ ಭಾಗದ ಒಂದು ಹೋರಾಟ 4 ದಶಕಗಳ ಹೋರಾಟ, 40 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಶಾಶ್ವತವಾದಂತಹ ಕುಡಿಯೋ ನೀರಿನ ಮತ್ತು ಕೃಷಿ ನೀರಿನ ಪರಿಹಾರ ಕಂಡುಕೋಬೇಕು ಅನ್ನೋ ದೃಷ್ಟಿಯಿಂದ. ಆ ಪ್ರಕಾರ ಈವರೆಗೂ ಕೂಡ ಅವ್ರಿಗೆ ಒಂದು ನ್ಯಾಯ ಸಿಗುವಂಥದ್ದು ಆಗಲೇ ಇಲ್ಲ. ಅದು ಕೂಡ ನನಗೆ ಮಹಾನ್ ಒಂದು ತುಂಬ ದೊಡ್ಡ ದುಃಖ ಇರುವಂಥದ್ದು. ಅದರ ಜೊತೆಗೆ ಈ ಎತ್ತಿನಹೊಳೆ ಮತ್ತು ಅಪ್ಪರ್ ಭದ್ರಾ ಇಂತಹ ಬೋಗಸ್ ಯೋಜನೆಗಳಿಂದ ಆ ಜನಗಳನ್ನು ನಂಬಿಸಿ ಮೋಸ ಮಾಡಲಾಗಿದೆ. ಮತ್ತು ಅಂತಹ ಜನಗಳಿಗೆ ಬೆನ್ನಿಗೆ ಚೂರಿ ಹಾಕಿದಂಥ ಒಂದು ಕೆಲಸ ಈ ಯೋಜನೆಗಳಿಂದ ಆಗ್ತಾ ಇರುವಂಥದ್ದು. ಅಂದರೆ ಆ ಬಡ ಜನರನ್ನ, ರೈತಾಪಿ ವರ್ಗನ, ಆ ಜಿಲ್ಲೆಗಳ ಸಂಪೂರ್ಣ ಕೃಷಿ ಸಮುದಾಯವನ್ನು ಎಲ್ಲರನ್ನೂ ಕೂಡ ನೇಣಿಗೇರಿಸುವಂಥ ಕೆಲಸ ಇವತ್ತಿನ ದಿನ ನಡೀತಾ ಇದೆ. ಒಂದೆಡೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜನ ನೀರಿನ ಹಾಹಾಕಾರಕ್ಕೆ ತುತ್ತಾಗಿದ್ರೆ, ಅದನ್ನೇ ಬಂಡವಾಳ ಮಾಡಿಕೊಂಡ ರಾಜಕಾರಣಿಗಳು, ನೀರಾವರಿ ಇಲಾಖೆ ಅಧಿಕಾರಿಗಳು ಖಾಸಗಿ ಕಂಪನಿಯೊಂದಿಗೆ ಸೇರಿ ಎತ್ತಿನಹೊಳೆ ಅನ್ನೋ ಬೋಗಸ್ ನೀರಾವರಿ ಯೋಜನೆಯನ್ನ ಕೈಗೆತ್ತಿಕೊಂಡಿದೆ. ಅದು ನಾನಾ ಅನುಮಾನಗಳಿಗೆ ಕಾರಣವಾಗಿದೆ. ನಮ್ಮಂಥ ಹೋರಾಟಗಾರರು ಮತ್ತು ಎನ್ವೈರ್ನಮೆಂಟಲಿಸ್ಟು, ಪರಿಸರ ತಜ್ಞರು ಮತ್ತು ಹಲವಾರು ಜನ ಇತರರು, ಪರಿಸರ ಆಸಕ್ತರು ಯಾರ್ಯಾರಿದ್ದಾರೋ, ನಮ್ಮ ಕಾಳಜಿ ನೀರು ಕೊಡಬೇಕು ಅಥವಾ ಕೊಡಬಾರ್ದು ಅನ್ನುವಂತಹ ಯಾವುದೇ ವಿರೋಧನ ನಾವು ಎಲ್ಲೂ ಕೂಡ ವ್ಯಕ್ತಪಡಿಸಿಲ್ಲ. ಇಲ್ಲಿ ಇಷ್ಟೊಂದು ಅನುಮಾನಗಳು ಹುಟ್ಟುಕೊಂಡಿರೋದ್ರಿಂದ ನಾನು ಮೈಸೂರಿನ ಭಾಗದವನು, ಒಂದು ಕಡೆ ನಾನು ದಕ್ಷಿಣ ಕನ್ನಡಕ್ಕೆ ಸೇರಿದವನು ಅಲ್ಲ, ಅಥವಾ ನಾನು ಕೋಲಾರ ಚಿಕ್ಕಬಳ್ಳಾಪುರದವನು ಅಲ್ಲ, ನಾನು ಮೈಸೂರು ಜಿಲ್ಲೆಯ ಪ್ರಿಯಾಪಟ್ಟಣ ತಾಲೂಕಿನ ನಾನು ಕೂಡ ಒಬ್ಬ ರೈತ ಕುಟುಂಬದಿಂದ ಹುಟ್ಟು ಬಂದಂಥವನು. ರೈತರ ಬವಣೆ ಏನು ಅಂತ ಗೊತ್ತಿರೋವಂಥವನು ಮತ್ತು ಪರಿಸರದ ಪ್ರಾಮುಖ್ಯತೆಗಳು ಏನು ಅಂತ ಹೇಳಿ ನಾನು ಮನದಟ್ಟನ್ನು ಬಹಳ ಚಿಕ್ಕ ವಯಸ್ಸಿಂದ ಮಾಡ್ಕೊಂಡು ಬಂದಂಥವನು. ಹಾಗಾಗಿ ಒಂದು ಕಡೆ ಪರಿಸರದ ಪರಿಣಾಮ ಅಂದಾಜು ಆಗಬೇಕು ಮತ್ತು ನಮ್ಮ ಪರಿಸರ ಪ್ರಕೃತಿಗಳು ಉಳಿಬೇಕು ಮತ್ತು ಕಾಡು ನಾಶ ಆಗಬಾರದು ಮತ್ತು ನಮ್ಮ ನದಿ ಕಣಿವೆಗಳು ಏನಿವೆಯೋ ಅವು ಯಾವತ್ತೂ ಸಮೃದ್ಧಿಯಾಗಿ ಉಳ್ಕೋಬೇಕು ಅನ್ನೋ ಏಕೈಕ ಚಿಂತನೆಯಿಂದಾಗಿ ನಾವು ಈ ರೀತಿಯಾದ ಒಂದು ಬೃಹತ್ ಹೋರಾಟನ ಕಟ್ಟಕ್ಕೆ ಹೊರಟಿದ್ದೇವೆ. ಎತ್ತಿನಹೊಳೆ ಯೋಜನೆ ಸದುದ್ದೇಶದಿಂದ ಕೂಡಿದ್ದು, ಪರಿಸರಕ್ಕೆ ಹಾನಿ ಇಲ್ಲವಾದರೆ ಅದರ ಪ್ರಶ್ನೆಯೇ ಬೇರೆ ಇತ್ತು. ಆದರೆ ಇಲ್ಲಿ ಕಣ್ಣೆದುರೇ ಭ್ರಷ್ಟರ ಅಟ್ಟಹಾಸ ಕಾಣಿಸುತ್ತಿದೆ. ಲೆಕ್ಕವಿಲ್ಲದಷ್ಟು ಮರಗಿಡಗಳ ನಾಶವಾಗುತ್ತಿದೆ. ಅಷ್ಟೇ ಅಲ್ಲ, ಪರ್ವತ ಶ್ರೇಣಿಯ ಬುಡವನ್ನೇ ಅಲುಗಾಡಿಸೋ ಕೆಲಸವಾಗುತ್ತಿದೆ. ನದಿ ಮೂಲಗಳನ್ನೇ ವಿನಾಶದತ್ತ ಕೊಂಡೊಯ್ಯೋ ಕೆಲಸವಾಗುತ್ತಿದೆ. ಅದಕ್ಕೆ ನಾನಾ ಪರಿಸರ ಹೋರಾಟಗಾರರ, ತಜ್ಞರ ವಿರೋಧವಿದ್ದರೂ ಕೂಡ ರಾಜ್ಯ ಸರ್ಕಾರ ಕ್ಯಾರೆ ಎನ್ನದೆ ಯೋಜನೆಯ ನೆಪದಲ್ಲಿ ಸಾವಿರಾರು ಕೋಟಿಯನ್ನ ಲೂಟಿ ಮಾಡುತ್ತಿದೆ. ಅದರ ಮೂಲ ರೂವಾರಿಗಳೇ ಇಐ ಟೆಕ್ನಾಲಜಿಯ MD ನರಸಿಂಹಮೂರ್ತಿ ರಂಗನಾಥ್ ಅಂಡ್ ಪ್ರೊಫೆಸರ್ ರಾಮಪ್ರಸಾದ್. ಇಐ ಟೆಕ್ನಾಲಜೀಸ್ ಅಂತ ಏನು ಹೇಳ್ತೇವೆ, ಪ್ರೊಫೆಸರ್ ರಾಮಪ್ರಸಾದ್ ರವರು ಮತ್ತು ಇದರ MD ಆಗಿರುವಂಥ ರಂಗನಾಥ್ ಅವರು 3.5 ಕೋಟಿ ರೂಪಾಯಿನ ಅಷ್ಟು ಹಣನ ಇದನ್ನು ಮಾಡಿ ಫೀಸಾಗಿ ತೆಗೆದುಕೊಂಡು ಈ ಯೋಜನೆಯ ರೂವಾರಿ ಮತ್ತು ಜನಕರು ಅವರಿಬ್ಬರೇ. ಈ ಸುಳ್ಳು ಮತ್ತು ಬೋಗಸ್ ಯೋಜನೆಯನ್ನು ಹುಟ್ಟಾಕಿದವರು ಇವರಿಗೆ ಕೇವಲ ಹಣ ಮಾಡುವ ಏಕೈಕ ದೃಷ್ಟಿನೇ ಹೊರತು ಬೇರೆ ಇನ್ಯಾವ ದೃಷ್ಟಿನೂ ಇಲ್ಲ. ಇವರ ಯಾವುದೇ ವೆಬ್ಸೈಟಲ್ಲಿ ಸರಿಯಾದ ಮಾಹಿತಿನೇ ಇವರು ಕೊಟ್ಟಿಲ್ಲ. ಇವರ ಕಚೇರಿಯನ್ನು ಸರಿಯಾದಂತಹ ಯಾವುದೇ ಯೋಜನೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇವರು ಮಾಹಿತಿ ಇದುವರೆಗೂ ವೆಬ್ಸೈಟಲ್ಲಾಗಲಿ ಅಥವಾ ಇನ್ನೊಂದರಲ್ಲಾಗಲಿ ಎಲ್ಲೂ ಕೊಟ್ಟಿಲ್ಲದೆ ಕಳ್ಳಾಟ ಆಡ್ತಾ ಇರೋವಂಥದ್ದು ಇದು. ಮತ್ತು ಇವರು DPRನ್ನು ಕೂಡ ಸುಳ್ಳು ಮಾಹಿತಿಗಳನ್ನು, ದತ್ತಾಂಶಗಳನ್ನು ಆಧರಿಸಿ ನಮ್ಮ ಸರ್ಕಾರನ ನಾವು ನೇರವಾಗಿ ಬ್ಲೇಮ್ ಮಾಡೋದನ್ನು ನಾವು ಯಾಕೆ ಮಾಡ್ತಾ ಇಲ್ಲ, AI ಟೆಕ್ನಾಲಜೀಸ್ ಅವ್ರನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇವರೊಬ್ಬರು ಕನ್ಸಲ್ಟೆನ್ಸಿ ತಗೊಂಡ ಮೇಲೆ ಇವರು ಒಳ್ಳೆಯದ್ರದ್ದು ಕೆಟ್ಟದ್ರದ್ದು ಸರಿಯಾದ ರೀತಿಯಾದಂತಹ ಮಾರ್ಗದರ್ಶನವನ್ನು ಸರ್ಕಾರಕ್ಕೂ ಮಾಡಬೇಕು.
ಈ ಕನ್ಸಲ್ಟೆನ್ಸಿನವರೇ ಇವರು ಸರ್ಕಾರಗಳನ್ನು ಮತ್ತು ಯೋಜನೆನ ದಿಕ್ಕು ತಪ್ಪಿಸುವಂಥ ಕೆಲಸನ ಯಾರು ಮಾಡಿಸಿದ್ರೋ ಯಾರು ಮಾಡಿಸಿಲ್ವೋ ಅದ್ರ ಗೋಜಲು ನಾವು ಹೋಗೋದಿಲ್ಲ. ಆದರೆ ಇವರ DPRನ ಇವರ ಪ್ರೀ ಫೀಸಿಬಿಲಿಟಿ ರಿಪೋರ್ಟಿನ ಮುಖಾಂತರವೇ ಸರ್ಕಾರಗಳನ್ನು ಜನಗಳನ್ನು ಎಲ್ಲರನ್ನೂ ನಂಬಿಸಿ ಮೋಸ ಮಾಡಿದ್ದಾರೆ. ಎತ್ತಿನಹೊಳೆ ನೀರಾವರಿ ಯೋಜನೆಯ ರೂಪುರೇಷೆಗಳ ರೂವಾರಿಗಳು ಇದೇ EI ಟೆಕ್ನಾಲಜೀಸ್ನ ನರಸಿಂಹಮೂರ್ತಿ ರಂಗನಾಥ್ ಅಂಡ್ ಪ್ರೊಫೆಸರ್ ರಾಮ್ ಪ್ರಸಾದ್. ಸರ್ಕಾರವನ್ನ ದಿಕ್ಕು ತಪ್ಪಿಸಿ ತಪ್ಪು DPRಗಳನ್ನ ನೀಡಿ 13,000 ಕೋಟಿ ಹಣವನ್ನ ಎತ್ತಿನಹೊಳೆಯಲ್ಲಿ ಹೋಮ ಮಾಡಲು ನಿಂತವರೇ ಈ ರಂಗನಾಥ್ ಅಂಡ್ ರಾಮ್ ಪ್ರಸಾದ್. ಬೆಂಗಳೂರಿನ ಜಯನಗರದ 4ನೇ ಟಿ ಬ್ಲಾಕ್ನ 26ನೇ ಮೇನ್ನಲ್ಲಿರೋ EI ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ನ ವೆಬ್ಸೈಟ್ಗಳನ್ನೊಮ್ಮೆ ನೋಡಿ. ಅಲ್ಲಿ ನಿಮಗೆ ಎತ್ತಿನಹೊಳೆ ಅನ್ನೋ ಪದವೇ ಸಿಗೋದಿಲ್ಲ. ಅಸ್ಪಷ್ಟ ಮಾಹಿತಿ ನಿಮಗೆ ಸಿಗುತ್ತೆ. ಇನ್ನು ಈ ಯೋಜನೆಯ ಕಾಮಗಾರಿ ಗುತ್ತಿಗೆ ಪಡೆದ ಕಂಪನಿಗಳ ಅಸಲಿ ಕತೆ ಕೂಡ ಬೇರೇನೇ ಇದೆ. ಜಲಸಂಪನ್ಮೂಲನ ಇಲಾಖೆ ಈ KNNL ಅನ್ನುವಂಥ ಸಂಸ್ಥೆ ಏನು ಈ ಯೋಜನೆಯ ಹೊಣೆಯನ್ನು ಹೊತ್ತುಕೊಂಡು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದೆ, ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಇದರಲ್ಲಿ ಇರುವಂಥ ಬಹುತೇಕ ಕಾಂಟ್ರಾಕ್ಟರ್ಸ್ಗಳು ಎಲ್ಲರೂ ಲಾಬಿಯಿಸ್ಟ್ಗಳು ಮತ್ತು ಇವರನ್ನೆಲ್ಲರನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿದಂಥದ್ದು. ಸಾಕಷ್ಟು ಕಡೆ ಫ್ಲೈಓವರ್ ಮಾಡಿ ಆ ಫ್ಲೈಓವರ್ಗಳೆಲ್ಲವೂ ಕೂಡ ಮಗುಚಿ ಬಿದ್ದು ಇವರನ್ನೆಲ್ಲನೂ ಬೇಕಾಗುವಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಇವರನ್ನೆಲ್ಲ ಬ್ಲ್ಯಾಕ್ ಲಿಸ್ಟ್ ಮಾಡಲಾಗಿದೆ. ಹಾಗಾದರೆ ಇಂಥ ಕಾಂಟ್ರಾಕ್ಟರ್ಗಳೇ ಇಂಥ ಬೃಹತ್ ಯೋಜನೆಗಳನ್ನು ಮಾಡಬೇಕು, ಇನ್ಯಾರೋ ಕಾಂಟ್ರಾಕ್ಟರ್ಸೇ ಇಲ್ವಾ? ಗ್ಲೋಬಲ್ ಟೆಂಡರ್ ಮಾಡೋಕ್ಕಾಗೋದಿಲ್ವಾ? ಇದಕ್ಕೆ ಸರಿಯಾದ ತಂತ್ರಜ್ಞಾನ ವ್ಯವಸ್ಥೆನ ಹೊಂದಿಸೋಕ್ಕಾಗೋದಿಲ್ವಾ? ಈ ರೀತಿಯಾದ ಹತ್ತಾರು ಪ್ರಶ್ನೆಗಳು ಅನುಮಾನಕ್ಕೆ ಗ್ರಾಸವಾಗ್ತವೆ. ಈ ಯೋಜನೆಯಲ್ಲಿ ಕೇವಲ ಮೊಬಲೈಸೇಷನ್ ಅಡ್ವಾನ್ಸ್ ಅನ್ನುವಂಥದ್ದು 100 ಕೋಟಿ ರೂಪಾಯಿಗಳನ್ನು, ಕೋಟ್ಯಾಂತರ ರೂಪಾಯಿಗಳನ್ನು ಇವರು ಮೊಬಲೈಸೇಷನ್ ಅಡ್ವಾನ್ಸ್ ರೂಪದಲ್ಲಿ ಪಡೆದಿರ್ತಾರೆ. ಮತ್ತು ಯಾವುದೇ ಕೆಲಸನೇ ಮಾಡಿಲ್ಲದೆ ಕಳ್ಳ ಮತ್ತು ಸುಳ್ಳ ಲೆಕ್ಕವನ್ನು ತೋರಿಸಿ ಹಣನೂ ಕೂಡ ಇವರು ಬಿಲ್ ಮಾಡಿರ್ತಾರೆ. ಯಾವುದೋ ವೇಸ್ಟು ಅಥವಾ ಯಾವುದೋ ತುಕ್ಕು ಹಿಡಿದಿರೋಂಥ ಮೆಷಿನರೀಸು ಎಕ್ವಿಪ್ಮೆಂಟ್ಸ್ನ ತೊಗೊಂಬಂದು ಸೈಟ್ನಲ್ಲಿ ಇಟ್ಟು ಯಾವುದೋ ಮೈನ್ಸ್ನಲ್ಲಿ ಸ್ಕ್ರ್ಯಾಪ್ಗೆ ಇರುವಂತಹ ಕೆಲವು ಮೆಷಿನರೀಸು ವೆಹಿಕಲ್ಸು ಈ ಥರದವನ್ನ ಸೈಟ್ನಲ್ಲಿಟ್ಟು ಇದರ ಮೇಲೆ ಕೋಟ್ಯಾಂತರ ರೂಪಾಯಿಗಳನ್ನು ಅಡ್ವಾನ್ಸನ್ನು ಪಡೆದು ಇವರು ಕೆಲಸ ಮಾಡ್ತಾರೆ ಅಂತಂದರೆ ಇವರನ್ನು ಪ್ರಶ್ನೆ ಮಾಡಬೇಕೇ ಬೇಡವೇ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗತ್ತೆ. ಮೊದಲೇ ಹೇಳಿದ ಹಾಗೆ ಇದೊಂದು ಕಳ್ಳರ ಗುಂಪಿನ ಹಗಲು ದರೋಡೆ ಕೃತ್ಯ. ಕೆಲಸಕ್ಕೂ ಮೊದಲೇ 100 ಕೋಟಿ ಬಿಲ್ ಮಾಡಿಕೊಂಡು ಅರೆಬರೆ ಕೆಲಸ ಮಾಡಿ 1000 ಕೋಟಿ ಗುಳುಂ ಮಾಡ್ತಿರೋ ಗುತ್ತಿಗೆದಾರರು ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಈ ಯೋಜನೆಯನ್ನ ತಮ್ಮ ಪಾಲಿಗೆ ಸಿಕ್ಕ ಕಾಮಧೇನು ಕಲ್ಪವೃಕ್ಷ ಅಂತಲೇ ಭಾವಿಸಿದ್ದಾರೆ. ಅವರು ಮಾಡಿದ್ದೇ ಕೆಲಸ, ಅವರು ಮಾಡಿದ್ದೇ ಬಿಲ್ಲು.